ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇಲ್ಲೊಂದು ಭಾಳ ಗಮನಿಸಬೇಕಾದ್ದು ಅದು ಹೆಣ್ಮಕ್ಕಳ ಶಿಕ್ಷಣ ಸಲುವಾಗಿ ನಮ್ಮ ಅಜಿಮ್ ಪ್ರೇಮ್ಜಿ ದೊಡ್ಡ ಉದ್ಯಮಿಯವರು, ಹೆಸರೆಲ್ಲರೂ ಕೇಳ್ತಾರೆ ಕರ್ನಾಟಕದಲ್ಲೇ, ದೊಡ್ಡ ಕಾರ್ಪೊರೇಟರ್ ಅವರು. ವಿಶೇಷವಾಗಿ ಕಾರ್ಪೊರೇಟ್ರಲ್ಲೇ ಒಂದಿಷ್ಟು ಕೊಡಬೇಕು ಮಾಡಬೇಕು. ಇವತ್ತು ಕಾರ್ಪೊರೇಟ್ಗಳನ್ನ ನೇಮಿಸಿದ್ದು ಅಥವಾ ಕಾರ್ಪೊರೇಟ್ಗಳ ಮೇಲೆ ವಿಶ್ವಾಸ ಇಟ್ಟಿದ್ದು ಅವ್ರು ದಾನಿಗಳಂತೇಳಿ, ಜೊತೆಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ ಅಂಥೇಳಿ, ಅನೇಕ ಉದ್ಯೋಗ ಕೊಡ್ತಾರೆ ಅಂಥೇಳಿ ಇವತ್ತು ನಮ್ಮ ಮೋದಿಜಿಯವರು ಅನೇಕ ಕಾರ್ಪೊರೇಟ್ಗಳಿಗೆ ನಮ್ಮ PSUಗಳನ್ನು, PSU ಅಂದರೆ ಗೊತ್ತದೆ ನಿಮಗೆ, ಸಾರ್ವಜನಿಕ ಉದ್ಯಮಿಗಳನ್ನು ಕೊಟ್ಟಿದ್ದಾರೆ. 34 ಸಾರ್ವಜನಿಕ ಉದ್ಯಮಿಗಳನ್ನ PSUಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇವುಗಳಿಂದ ಹೆಚ್ಚಿಗೆ ಲಾಭ ಆಗಿದ್ಲು ಹಾನಿನೂ ಹೆಚ್ಚಾಗಿದೆ. ಅನೇಕ ಕಾರ್ಪೊರೇಟ್ಗಳು ಈ ದೇಶ ಬಿಟ್ಟು 10,000, 50,000, 20,000 ಕೋಟಿ ರೂಪಾಯಿಗಳ ನಿಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇಲ್ಲಿರೋರಂತೆ ಅಂತ ಹೇಳ್ಕೊಳ್ಳೋಂಥ ಅಲ್ಲಷ್ಟು ಏನೋ ಒಂದಿಷ್ಟು ಹಾಕಿದಂಗೆ ಮಾಡಿ ರೊಕ್ಕ ಹೊಡೆಯೋರು ಭಾಳ ಇದ್ದಾರೆ. ಇಂಥವ್ರೊಳಗೆ ಒಬ್ಬ ನಮ್ಮ ಫೌಂಡೇಶನ್ ನೇಮಿಸಿ ಅಜಿಮ್ ಪ್ರೇಮ್ಜಿ ಒಂದು ದೊಡ್ಡ ಸಾಹಸ ಮಾಡಿದ್ದಾರೆ. ಇಲ್ಲಿಯ ಹೆಣ್ಣುಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಕಲಿತಂಥ ಹೆಣ್ಣುಮಕ್ಕಳು, ಅವರು ಡಿಗ್ರಿ ಮುಗಿಯುವವರೆಗೆ ಆಫ್ಟರ್ PUC ಅವ್ರಿಗೆ ಪ್ರತಿ ತಿಂಗಳೂ 30,000 ವಿದ್ಯಾರ್ಥಿನಿಯರಿಗೆ ಕೊಡುವಂಥದ್ದು. 30,000 ಪ್ರತಿ ವಿದ್ಯಾರ್ಥಿನಿಗೆ. ಈಗಾಗಲೇ 37,000 ವಿದ್ಯಾರ್ಥಿನಿಗೆ ಕೊಟ್ಟಿದ್ದಾರೆ. ಹೈಯರ್ ಎಜುಕೇಷನ್ ಮತ್ತು ವೃತ್ತಿಪರ ಈ ಶಿಕ್ಷಣ ಸಲುವಾಗಿ ಕೊಡ್ತಾ ಇದ್ದಾರೆ. ಕೊಡ್ತಾನೆ ಅಂತ ಹೇಳಿದ್ರೆ 2,000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. ನಿಜವಾಗಿ ಇದೊಂದು ಮೆಚ್ಚಬೇಕಂತ ಕೆಲಸ. ಯಾಕಂದ್ರೆ ವಿಶೇಷವಾಗಿ ದೇಶದ ಎಜುಕೇಷನ್ನ ಈ ಕಾರ್ಪೊರೇಟ್ರಿಂದ ಉದ್ಧಾರ ಆಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ಕೆಲವರು ಇದ್ದಾರೆ, ಅಪವಾದಗಳು ಅಂತೀವಿ ನಾವು ಇವರಿಗೆಲ್ಲ, ಅಪವಾದಗಳು. ಅಂಥ ಅಪವಾದಗಳಲ್ಲಿ ಅತ್ಯಂತ ರೇರೆಸ್ಟ್ ಆಫ್ ದ ರೇರ್ ಅನ್ನೋರಲ್ಲಿ ಇವರು. ಅವ್ರೀಗ ಹೆಣ್ಮಕ್ಕಳ ಹೈಯರ್ ಎಜುಕೇಷನ್ ಕಲಿಬೇಕು. ಯಾಕಂದ್ರೆ ಹೈಯರ್ ಎಜುಕೇಷನ್ ಕಲಿಯೋದ್ರಿಂದಾಗಿ ಸಹಜವಾಗಿ ಮೆಚುರಿಟಿ ಬರ್ತದೆ, ತಾಂತ್ರಿಕ ಜ್ಞಾನ ಬರ್ತದೆ, ವೈಜ್ಞಾನಿಕ ತಿಳುವಳಿಕೆ ಬರ್ತದೆ, ಬದುಕಿನಲ್ಲಿ ಹೇಗೆ ಬದುಕಬೇಕಪ್ಪ ಅನ್ನೋದು ಒಂದು ವೈಚಾರಿಕತೆ ಬರ್ತದೆ, ಇವೆಲ್ಲವೂ ಬರ್ತಾವೆ. ಅದಕ್ಕೆ ಹೈಯರ್ ಎಜುಕೇಷನ್ ನಾವು ಕೊಡಿಸ್ಬೇಕು ನಮ್ಮ ಮಕ್ಕಳಿಗೇನೋ ಕಾರಣಕ್ಕಾಗಿ ನಾವು ನೆನ್ನೆ ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರದ ಕೆಲಸ ಮಾಡಬೇಕಂತಾರೆ, ಆದರೆ ಯಾವ ಸರ್ಕಾರ ಇದನ್ನು ಮಾಡೋದಿಲ್ಲ, ಮಾಡಿಲ್ಲ. ಆದರೆ ಇವತ್ತೊಂದು ಪ್ರೈವೇಟ್ದವ್ರು ಇದು ಮಾಡ್ತಾಯಿದ್ದಾರೆ. ನಿಜವಾಗಿ ನಾವು ಹೆಮ್ಮೆ ಪಡಬೇಕಾಗಿದ್ದ ವಿಷಯ. ಕಾರ್ಪೊರೇಟ್ಗಳು ಮಾಡ್ಬಂದ್ರೆ ಸರ್ಕಾರಕ್ಕೆ ಏನಾಗಿದೆ ಹಾಡಿ ಅಂತ. ಇದಕ್ಕೆ 2,000 ಕೋಟಿ ರೂಪಾಯಿ, ಇನ್ನೊಂದು 200 ಕೋಟಿ ರೂಪಾಯಿ ನಮ್ಮ ಸಿದ್ದರಾಮಯ್ಯರು ಜೋಡಿಸಿ ಆ ಹೆಣ್ಣುಮಕ್ಕಳಿಗೆ ಇನ್ನಷ್ಟು ಅನುಕೂಲ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲ, ನಾವು ಗಮನಿಸಬೇಕಾದ್ದೇನಪ್ಪ ಅಂದ್ರೆ ಸರ್ಕಾರ 200 ಕೋಟಿ ಕೊಟ್ಟಿತ್ತು, ಅವ್ರು 2,000 ಕೋಟಿ ರೂಪಾಯಿ ಕೊಟ್ಟರು. ಇದು ಸರ್ಕಾರ ಮತ್ತು ಕಾರ್ಪೊರೇಟ್ ನಡುವೆ ಭಿನ್ನತೆ, ವೈಭಿನ್ನತೆ. ಇಲ್ಲಿ ಹೆಚ್ಚು ಕೊಡಬೇಕಾಗಿತ್ತು ಸರ್ಕಾರ. ಹೆಣ್ಮಕ್ಳಿಗೆಲ್ಲ ಫ್ರೀ ಎಜುಕೇಷನ್ನು ಪ್ಲಸ್ ಮೇಲೆ ಹೈಯರ್ ಎಜುಕೇಷನ್ ಅಂತ ಇನ್ನೂ ಫ್ರೀ. ಅದು ಮಾಡಿದ್ರೆ ಅದ್ರ ಜೊತೆಗೆ ಇದು ಗಂಡು ಮಕ್ಕಳಿಗೆ ಬೇಕಾದ್ರೆ ಅಷ್ಟು ಬಜೆಟ್ ಸಾಲೋದಿಲ್ಲ, ನಮ್ಮಲ್ಲಿ ಇರೋದಿಲ್ಲ, ಇವ್ರು ಪೇಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ ಮಗ ಅಂತ ಅನ್ನೋ ಮಾತು ಮಾತಾಡ್ತಾರೆ. ಆದ್ರೆ ಈ ದೇಶದ ಸಂಪತ್ತು ಯಾವುದಪ್ಪ ಅಂದ್ರೆ ಶಿಕ್ಷಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ತಂದ್ರೆ ಇವತ್ತು ನಾವು ಜಗದ ಯಾವುದೇ ದೇಶವನ್ನು ಎದುರಿಸ್ಬೋದು. ಯಾಕೆ ನೋಡ್ರಿ, ಚೈನಾದಂಥ ಒಂದು ಬಡ ದೇಶ ಇತ್ತು 45ರಾಗ, ಅದು ಕಮ್ಯುನಿಸ್ಟ್ ದೇಶದಾಗ. ಅದು ಇದರಲ್ಲಿ ಕಮ್ಯುನಿಸ್ಟ್ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ ನಿಮಗೆ. ಆದರೆ ಇಡೀ ದೇಶಕ್ಕೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಅವರು ಮಾಡಿ ಒಂದು ಯಶಸ್ವಿಯಾಗಿದ್ದಾರೆ. ರಾಜಕೀಯ ಯಾವುದೇ ಇಲ್ಲ, ಅದು ಬಿಟ್ಬಿಡೋಣ ಕಡೆ. ಅದರಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡಿ ಪ್ರತಿ ವರ್ಷವೂ ಆ ಉದ್ಯೋಗಗಳಿಂದ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತದೆ ಅವರು. $1 ಟ್ರಿಲಿಯನ್ ಉಳಿದ ಜಗತ್ತಲ್ಲಿ ಯಾವ ದೇಶ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ, ಆಗಿಲ್ಲ. ಇನ್ನು ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ಯುರೋಪಿನ ದೇಶಗಳು ಅಥವಾ US ಅಮೇರಿಕ ಆಗಿರ್ಬೋದು, ಏನು ಮುಂದುವರೆದ ದೇಶಗಳಿದ್ದಾವಲ್ಲ ಅಲ್ಲೂ ಎಲ್ಲರೂ ಶಿಕ್ಷಣ ಕೊಟ್ಬಿಟ್ಟಿದ್ದಾರೆ. ಅವರು ಅಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರ ಜಗತ್ತಿನಲ್ಲಿ ಅತ್ಯಂತ ಮುಂದುವರಿದವರು, ಟೆಕ್ನಿಕಲಿ ಸೌಂಡ್ ಅದಾರು, ವಿಮಾನ ತಯಾರು ಮಾಡ್ತಾರೆ, ಯುದ್ಧ ಮಾಡೋರಿಗೆ ಹಂಚ್ತಾರೆ, ಬಡದಾಡಿ ಸಾಯಿರಪ್ಪ ಅಂತೇಳಿ, ಗುಂಡುಗಳನ್ನು ತಯಾರು ಮಾಡಿದ್ರೆ ಹಂಚ್ತಾರೆ. ಅನೇಕ ಈ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಯಾರಿ ಮಾಡಿದ ಜೊತೆಗೆ ವಿಮಾನಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾರೆ. ಹೆಲಿಕಾಪ್ಟರ್ ಮತ್ತು ಒಂದಕ್ಕೆ ಎಷ್ಟೆಷ್ಟು ಹೆಚ್ಚು ಮಾಡಿದ್ರು ಗೊತ್ತೇ ಇಲ್ಲ ಅದು. ಯಾಕಂದ್ರೆ ನಾಲೆಜ್ ನಮಗೆ ಇರುವುದಿಲ್ಲಲ್ಲ. ಒಬ್ಬ ಡಾಕ್ಟ್ರಿಂದ ಹೋದಾಗ ಸಹಜವಾಗಿ ನಾವೇನೋ
ವಿಚಾರ ಮಾಡಿರ್ತೀವಿ, ಸಡನ್ನಾಗಿ 10,000 ರೂಪಾಯಿ 20,000 ರೂಪಾಯಿ ಪೇಮೆಂಟ್ ಹೇಳಿಬಿಡ್ತಾನೆ, ಬಿಲ್ ಮಾಡಿಬಿಡ್ತಾನೆ. ಕೆಲವೊಂದು ಲಕ್ಷನೇ ಮಾಡ್ತಾರೆ, ನಮಗೇನು ಗೊತ್ತಿರೋದಿಲ್ಲ, ಕೊಟ್ಟು ಸರ್ ಒಂದಿಟ್ಟು ಬಿಡ್ರಿ, ಸರ್ ಒಂದಿಟ್ಟು ಬಿಡ್ರಿ. ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ನಾಲೆಜೇ ಇಲ್ಲ. ಹೀಗಾಗಿ ಶಿಕ್ಷಣ ಅನ್ನುವಂಥದ್ದು ಬಹಳ ಮಹತ್ವದ. ಆ ದಿಶೆಯಲ್ಲಿ ಅಜಿಮ್ ಪ್ರೇಮ್ಜಿ ಅವರು ಇಟ್ಟಂಥ ಹೆಜ್ಜೆ ಸ್ವಾಗತಾರ್ಹಷ್ಟಲ್ಲ, ಶ್ಲಾಘನೀಯ. ಅಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಇರಲಿ ಅಥವಾ ಮ್ಯಾಲಿನಲ್ಲಿ ನಮ್ಮ ಮೋದಿಯವ್ರ ಸರ್ಕಾರ ಇರಲಿ, ಮೋದಿಯವ್ರು ಮಾಡಿದ್ದಾರೆ ಎಲ್ಲ ಪ್ರೈವೇಟೈಸೇಷನ್. ನಾವು MBBS ಹೆಚ್ಚು ಮಾಡಿದ್ದೀವಿ, ಅಥವಾ IITಗಳನ್ನ ಹೆಚ್ಚು ಮಾಡಿದ್ದೀವಿ, IIMಗಳನ್ನ ಹೆಚ್ಚು ಮಾಡಿದ್ರಿ ಇಲ್ಲ ಅಂತಲ್ಲ. ಆದರೆ ಯಾರಿಗೆ ಅದು ದುಡ್ಡು ಇದ್ದವ್ರಿಗೆ, ನಮ್ಮಂಥವ್ರಿಗೆಲ್ಲ, ಅತಿ ಬಡವ್ರಿಗೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲೇ ನಾವು ಅಜಿಮ್ ಪ್ರೇಮ್ಜಿ ಅವರು ಮಾದರಿಯಾಗಿ ಇಟ್ಕೊಂಡ ಇಡೀ ದೇಶದ ವ್ಯವಸ್ಥೆಯನ್ನು ಬದಲು ಮಾಡಬೇಕಾಗಿದೆ. ಅವ್ರು ಹೇಳ್ತಾ ಇದ್ದಾರೆ, ಅಜಿಮ್ ಪ್ರೇಮ್ಜಿ ಅವರು, ಪ್ರತಿಯೊಂದು ಮಗು ಉತ್ತಮ ಶಿಕ್ಷಣ ಪಡೆಯಬೇಕು, ಶ್ರೇಷ್ಠ ಶಿಕ್ಷಣ ಪಡಿಬೇಕು. ಉನ್ನತ ಶಿಕ್ಷಣ ಪಡೆಯುವ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು. ಉನ್ನತ ಶಿಕ್ಷಣದಿದ್ದರೆ BCom, MA, MCom, ಟೆಕ್ನಿಕಲಿ ಯಾವುದೋ ME ಇರಲಿ, ಮತ್ತು MBBS ಇರಲಿ, ಮತ್ತಾವುದೋ ಇರಲಿ, ಇಲ್ಲ ಕಲಿಬೇಕು ಅವರು. ಅಲ್ಲಿ ಕಲಿತಾಗ ಈ ದೇಶದ ಸಂಪತ್ತು ಹೆಚ್ಚಾಗ್ತದೆ. ಖರೆ ಇದ್ರೆ ಮತ್ತು ಸುಳ್ಳಲ್ಲ ಅದು. ಯಾಕಂದರೆ ಇವತ್ತಿನ ಮುಂದುವರೆದ ದೇಶಗಳ ಅಭ್ಯಾಸ ಮಾಡಿದಾಗ ನಿಮ್ಮ ಅಶಿಕ್ಷಿತರ ಒಟ್ಟೆ ಕಾಣೋದೇ ಇಲ್ಲ. ಹೀಗಾಗಿ ದೇಶಗಳು ಸ್ವಚ್ಛ ಇದ್ದಾವೆ, ಕ್ಲೀನ್ ಇದ್ದಾವೆ, ಆರೋಗ್ಯವಂತಿದ್ದಾವೆ, ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅವರು. ಅದರಲ್ಲೂ ಯುರೋಪ್ ಮತ್ತು ಅಮೇರಿಕಾ, ಜೊತೆಗೆ ಇವತ್ತು ಚೀನಾ, ಇವರು ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರು. ನಾವು 40 ವರ್ಷ ಸಿಕ್ಕ ನಂತರ ಏನು ಕೊಟ್ಟಿವಿ, ಬಡತನ ಇತ್ತು ಹೌದು. ಆದರೆ ಆ ಸಂದರ್ಭದಲ್ಲೇ ಪ್ರತಿಯೊಂದು ಮಗುವಿಗೂ ಒಂದು ಉನ್ನತ ಶಿಕ್ಷಣ ಕೊಡುವ ಮಟ್ಟಿಗೆ ಒಂದು ದೊಡ್ಡ ರೂಲ್ಸ್ ಮಾಡಿಕೊಂಡು ಅದು ಕಾನೂನು ಮಾಡಿ ಎಲ್ಲರಿಗೂ ಶಿಕ್ಷಣ ಶುರು ಮಾಡಿದರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೆಂಗಿರ್ತದಪ್ಪ ಅಂತಂದ್ರೆ ಜಗತ್ತಲ್ಲಿ ನಾವು ಗ್ರೇಟ್ ಇರ್ತೀವಿ. ಸುಮ್ಮನೆ ವಿಶ್ವಗುರು ಹೇಳ್ಬೋತೀವಿ. ಯಾರಾದರೂ ಅಮೇರಿಕಾದವರು, ಯುರೋಪಿಯನ್ ಕಂಟ್ರಿ ಅವರು ಇಲ್ಲಿ ಬಂದು ಕಲಿತಾರೆ ಅಂದರೆ ಯಾವುದೋ ಯೂನಿವರ್ಸಿಟಿ ಹಾಕಿ ನೋಡ್ರಿ ಎಷ್ಟು ಮಂದಿ ಬರ್ತಾರೆ. ಪಾಪ ಹೇಳಿ ನಮ್ಮಂತ ಬಡದೇಶದ ಬರ್ತಾರೆ ಜನ, ಆಫ್ರಿಕಾ ಕಂಡ ಜನನೋ ಮತ್ತೆ ಜನ ಪಾಪ ಅವ್ರಿಗೆ ಅಲ್ಲಿ ಹೋಗಿ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಅಮೇರಿಕಾ, ಇಂಗ್ಲೆಂಡ್ ಅಲ್ಲೇ ಇಲ್ಲೇ ಅವ್ರು ನಮ್ಮಲ್ಲಿ ಬರ್ತಾರೆ. ಇವತ್ತು ನಿಧಾನಕ್ಕೂ ಚೈನಾ ಬೇರೆ ಬೇರೆ ದೇಶದಲ್ಲಿ ಕಲಿಲಿಕ್ಕೆ ಹೋಗ್ತಾ ಇದ್ದಾರೆ ಚೈನಾದಲ್ಲಿ. ಅಂದರೆ ಆ ಮಟ್ಟಿಗೆ ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಶಿಕ್ಷಣ ಭಾಳ ಮಹತ್ವ. ಎಲ್ಲ ದಿಶೆಯಲ್ಲೇ ನಮ್ಮ ಪ್ರೇಮ್ಜಿ ಅವರು ಇಟ್ಟಂಥ ಹೆಜ್ಜೆ ಒಂದು ಸಣ್ಣ ಹೆಜ್ಜೆ, ಅದು 2,000 ಕೋಟಿ ಭಾಳಲ್ಲ. ಯಾಕಂತಂದ್ರೆ ಲಕ್ಷಾವಧಿ ಕೋಟಿಗಳು ನಾವು ಹಾಕ್ತೀವಿ ಅದಕ್ಕೂ ದುಡ್ಡನ್ನು. ಇವತ್ತು ನೋಡಿರಿ, ಒಂದು ಈ ಕಾರ್ಪೊರೇಟ್ಗಳಿಗೆ ಒಂದು ಅಂದಾಜಿನ ಪ್ರಕಾರ ರಿಟರ್ನ್ ಅಪ್ ಅಂದ್ರೆ ಸಾಲ ತೊಗೊಂಡಿರ್ತಾರೋ ಮರಳಿಸೋದಿಲ್ಲ. ಇಲ್ಲಿ NPA ಹಾಕ್ತಾರೆ, ಅದು ಸಾಲ ಸೂಟ್ ಅಂಥವ್ರು ಎಷ್ಟು ಮಂದಿ ಸಿಗ್ತಾರೆ ಇಲ್ಲಿ. ಸೂಟ್ ಹಂಗೆ ಆಗೋದಿಲ್ಲ. ಅದು ಅರ್ಧ ಮಾಡಿದ್ರಾಗ ಅರ್ಧ ರೊಕ್ಕ ಅವ್ರಿಗೆ, ಅರ್ಧ ರೊಕ್ಕ ಪಾರ್ಟಿ ಫಂಡ, ಎಲ್ಲ ಪಾರ್ಟಿಗಳು ಬರ್ತದೆ. ಓಪನ್ ಸೆಕ್ರೆಟರೀಸ್ ಈಗಾಗಲೇ ಇಂಥ ವಿಷಯಗಳು ಸಾಕಷ್ಟು ಚರ್ಚೆ ಆಗಿದ್ದಾವೆ. ಅದಕ್ಕೆ ಎಲ್ಲ ನೆಲೆಗಟ್ಟಿನೆಲ್ಲ ಈ ದುಡ್ಡನ್ನು, ಇಂಥ ದುಡ್ಡನ್ನು ಶಿಕ್ಷಣಕ್ಕೆ ಹಾಕಬೇಕಾಗಿತ್ತು. ನಮ್ಮ ಇವತ್ತೊಂದು ಆದರ್ಶ ಸರ್ಕಾರಕ್ಕೂ ಸಹಿತ ಅಜಿಮ್ ಪ್ರೇಮ್ಜಿ, ಆ ಜೋಡಿ ನಮ್ಮ ಉನ್ನತ ಶಿಕ್ಷಣ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಹೇಳ್ತಾರೆ, ಪ್ರತಿ ವರ್ಷ 5 ಹೆಣ್ಣು ಮಕ್ಕಳಿಗೆ ಬ್ರಿಟನ್ ವಿವಿಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಚೆವೆನಿಂಗ್ ಕರ್ನಾಟಕ ವಿದ್ಯಾರ್ಥಿ ವೇತನ ಸ್ಥಾಪಿಸಲಾಗಿದೆ. ಚೆವೆನಿಂಗ್ ಅಂಥೇಳಿ ಏನಪ್ಪ, ಕರ್ನಾಟಕ ವಿದ್ಯಾರ್ಥಿ ವೇತನ ಮಾಡಿದ್ದೀವಿ, ಒಂದು 5 ಹೆಣ್ಮಕ್ಳು ಹೊರ ದೇಶಕ್ಕೆ ಕಳಿಸ್ತೀವಿ ಅಂತ. ಇಡೀ ದೇಶದಲ್ಲಿ ಯಾವ ಜನಸಂಖ್ಯೆ ಐತಿ, ಇವರು ಒಂದು 5 ಮಂದಿ ಕಳಿಸ್ತಾರೆ, ಸಂತೋಷಪಟ್ಟು ಇಟ್ಟರೆ ಕಳಿಸ್ತಾರೆ ಅಂತೇಳಿ. ಬಟ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಶಿಕ್ಷಣ ಈ ದೇಶದ ಮೂಲ ಉದ್ಯೋಗ ಅಷ್ಟೇ ಅಲ್ಲ, ಅದು ಸರ್ಕಾರ ನಡೆಸಬೇಕು. ಮತ್ತು ಪ್ರೈವೇಟ್ರಿಗೆ ಕೊಟ್ಟರೆ ಸಹಜದ ದುಡ್ಡು ಮಾಡ್ತಾರೆ. ಪಾಪ ಅವ್ರೇನು ಮಾಡ್ಲಿಕ್ಕೆ ಸಾಧ್ಯದ? ಕಟ್ಟಿದ ರೊಕ್ಕ ತಗೊಳ್ಬೇಕು, ಪೇಮೆಂಟ್ ಮಾಡಿ, ಟೀಚರ್ ಪೇಮೆಂಟ್ ಮಾಡಬೇಕು, ಎಲ್ಲ ಮಾಡಿ ನಡೆಸ್ಕೊಂಡು ಲಾಭ ಮಾಡ್ಕೋಬೇಕು, ಬದುಕಬೇಕು ಅಂದಾಗ ಸಿಕ್ಕಾಪಟ್ಟೆ ಫೀ ಆಗಿಬಿಡ್ತದೆ. ಕೋಟಿಗಳಲ್ಲಿ MBBS ಕಲಿಬೇಕಾದ್ರೆ ಖರ್ಚು ಮಾಡಬೇಕಾಗ್ತದೆ. ಅದು ಯಾರಿಗೆ ಸಾಧ್ಯದ? ಹೀಗಾಗಿ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಕಲಿಯುವ ಸ್ಥಿತಿಯಲ್ಲಿ ಇಲ್ಲ. SLC BC ತನಕ ಬರ್ತಾರೆ ಹಾಗೂ ಹೀಗೂ. ಮತ್ತು ಇದು ಸರ್ಕಾರಿ ಶಾಲೆ ಕಲ್ತವ್ರು ಕೊಡ್ತಾ ಇದ್ದಾರೆ, ಇಲ್ಲಂತಲ್ಲ, ಒಳ್ಳೆ ಕೆಲಸನ. ಇದು ಎಲ್ಲ ಮಕ್ಕಳಿಗೆ ಆಯ್ತು. ಇಂಥದ್ದು ನಿಶ್ಚಿತವಾಗಿ ದೇಶ ಉನ್ನತಿಗೆ ಏನೇ ಇರ್ತದೆ. ಅದಕ್ಕೆ ದೀಪಿಕಾ ಅಂತ ಹೇಳ್ಕೊಂಡು ಅದಕ್ಕೆ ಹೆಸರು ಕೊಟ್ಕೊಂಡು ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಏನಪ್ಪ, ಇದು 2,000 ಕೋಟಿ ರೂಪಾಯಿನೂ ತೆಗೆದಿಟ್ಟಿದ್ದಾರೆ. ಅದಕ್ಕಾಗಿ 200 ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ಸರ್ಕಾರ ಇಟ್ಟದ. ಒಟ್ಟಾರೆಯಾಗಿ ಹೆಣ್ಣುಮಕ್ಳು ಉನ್ನತ ಶಿಕ್ಷಣ ಕೊಡಬೇಕು ಅನ್ನೋ ಧ್ಯೇಯ ಅದ. ಅದಾಗಲಿ ಯಶಸ್ವಿಯಾಗಲಿ ಈ ದೀಪಿಕಾ ಅನ್ನುವಂಥದ್ದು ಮತ್ತು ಪ್ರತಿಯೊಂದು ಮಗುವಿಗೂ ಸಿಗಲಿ. ಬರೀ ಕೇವಲ ಇದಕ್ಕೆ ನಮ್ಮ ಕೇವಲ ಅಜಿಮ್ ಪ್ರೇಮ್ಜಿ ಅಷ್ಟಲ್ಲ, ಇನ್ನುಳಿದವರು ಸಾಕಷ್ಟು ಕಾರ್ಪೊರೇಟರ್ ಇದ್ದಾರೆ, ಸಾಕಷ್ಟು ಲಾಭ ಮಾಡ್ಕೊಂಡಿದ್ದಾರೆ. ಅವರು ಇದನ್ನು ಬೆಳೆಸಲಿ. ಜೊತೆಗೆ ಗೌರ್ಮೆಂಟ್ ಇನಿಷಿಯೇಟ್ ಮಾಡಲಿ, ಗೌರ್ಮೆಂಟೇ ತೊಗೊಳ್ಳಿ ಅಂದಾಗ ಏನಾದರೂ ಎಲ್ಲರೂ ಶಿಕ್ಷಣ ಸಿಗ್ಬೋದೇನೋ. ಆದರೂ ನಾವು ಒಂದು ಸಲ್ಯೂಟ್ ಒಗಿಲೇಬೇಕಾಗ್ತದೆ ನಮ್ಮ ಅಜಿಮ್ ಪ್ರೇಮ್ಜಿ ಅವರಿಗೆ. ನೀವು ನಮ್ಮ ಸರ್ಕಾರಗಳಿಗೂ ಮಾದರಿ ಆಗಿರಿ, ಆದರ್ಶ ಆಗಿರತ್ತೆ ಅಂತ ಪ್ರೇಮ್ಜಿ ಅವರಿಗೆ ಇನ್ನೊಮ್ಮೆ ನಾವು
ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾ, ಈ ಕೆಲಸ ಬಹಳ ದಿನಗಳ ಹಿಂದೆ ಭಾಳ ವರ್ಷಗಳಿಂದ ಆಗಬೇಕಾಗಿತ್ತು, ಸರ್ಕಾರ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದಕ್ಕೆ ಈಗಾದರೂ ಪಶ್ಚಾತ್ತಾಪಟ್ಟ ಮುಂದಿನ ದಿನಗಳಲ್ಲಿ ಹೈಯರ್ ಎಜುಕೇಷನ್ ಎಲ್ಲ ಹೆಣ್ಮಕ್ಳಿಗೆ ಸಿಗುವಂಥದ್ದು, ಜೊತೆಗೆ ಸಾಧ್ಯದ ಮಕ್ಕಳು ಬಡ ಮಕ್ಕಳಿಗೆ ಈಗೇನಿದ್ರು ನೀವು ಕಲಿಸೋದು ಕೆಲಸ ಮಾಡ್ರಿ ಅಂತ ಹೇಳ್ತಾ, ನೀವು ಲೈಕ್ರ ಮಾಡಿರಿ, ಶೇರ್ ಮಾಡಿರಿ, ಮಾಡದೇ ಇರ್ರಿ. ಒಟ್ಟು ಇದು ಹೇಳೋ ಕೆಲಸ ಅಂತ ಹೇಳ್ತಾ ಇದ್ದೀನಿ, ಬಟ್ ಮಾಡ್ತಾ ಇರ್ರಿ. ಅದಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.